ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ತಬ ಕछु ಕಾಲ ಮರಾಲ ತನು ಧರಿ ತಹ ಕೀನ್ಹ ನಿವಾಸ ಸಾದರ ಸುನಿ ರಘುಪತಿ ಗುಣ ಪುನಿ ಆಯವು ಕೈಲಾಸ ಗಿರಿಜಾ ಕಹೆವು ಸೋ ಸಬ್ ಇತಿಹಾಸ ಮೈ ಜೇಹಿ ಸಮಯಿ ಗಯವು ಖಗ ಪಾಸ अब सो कथा सुनहु जेहि हेतु गयवु काग पही खग कल केतु जब रघुनाथ कीन्ही रन क्रीड़ा समुझत चरित होती मोहि ब्रीड़ा इंद्रजीत कर आप बधायो तब नारद मुनि गरड पठायो बंधन काटी गयो उर्गादा उपजा हृदय प्रचंड विषादा प्रभु बंधन समुझत बहु भांति करत विचार उरग आराती व्यापक ब्रह्म बिरज बागीसा माया मोह पार परमीसा सो अवतार सुनेवु जग माही देखेवु सो प्रभाव कछु नाही. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಶಿವ ಪಾರ್ವತಿ ತನ್ನ ದೇಹವನ್ನು ತ್ಯಾಗ ಮಾಡಿದ ಮೇಲೆ ಎಲ್ಲೆಲ್ಲೋ ಅಲಿತಾ ಇದ್ದ. ಕೊನೆಗೆ ಒಂದು ಜಾಗ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಆ ಪರ್ವತದಲ್ಲಿ ಒಂದು ಸರೋವರ ಕೂಡ ಇರುತ್ತೆ. ತುಂಬಾ ಇಷ್ಟ ಆಗುತ್ತೆ ಶಿವನಿಗೆ. ಅಲ್ಲಿ ಕಾಕಭೂಷುಂಡಿ ಪ್ರತಿದಿನ ಹರಿಭಜನೆ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಕೇಳು ಅಂತಂದ್ಬಿಟ್ಟು ಶಿವ ಹೇಳ್ತಾನೆ. ಅರಳಿ ಮರದ ಕೆಳಗಡೆ ಧ್ಯಾನ ಮಾಡ್ತಾ, ವಟವೃಕ್ಷದ ಕೆಳಗಡೆ ಜಪಯಜ್ಞವನ್ನ ಮಾಡ್ತಾ, ಮತ್ತೆ ಮಾವಿನ ನೆರಳಲ್ಲಿ ಮಾನಸಿಕವಾದ ಪೂಜೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಹರಿಭಜನೆಯನ್ನ ಬಿಟ್ಟು ಬೇರೆ ಏನೂ ಕೆಲಸ ಇರಲಿಲ್ಲ ಅವರಿಗೆ. ಹಾಲದ ಮರದ ಕೆಳಗಡೆ ಹರಿ ಪ್ರಸಂಗವನ್ನು ಕೂಡ ಹೇಳ್ತಾ ಇದ್ರು, ಅಂದ್ರೆ ಸತ್ಸಂಗವನ್ನ ಮಾಡ್ತಾ ಇದ್ರು. ಅದನ್ನ ಕೇಳೋದಕ್ಕೆ ಬೇಕಾದಷ್ಟು ಪಕ್ಷಿಗಳು ಬಂದು ಸೇರ್ತಾ ಇತ್ತು. ಆಮೇಲೆ ಆ ನೀರಿನಲ್ಲಿ, ಆ ಸರೋವರದಲ್ಲಿ ಇದ್ದಂತಹ ಹಂಸಗಳೆಲ್ಲವೂ ಕೂಡ ಆ ಕಥೆಯನ್ನ ಕೇಳುತ್ತೆ. ನಾನು ಕೂಡ ಅಲ್ಲಿಗೆ ಬಂದು ಆ ಒಂದು ದೃಶ್ಯವನ್ನ ನೋಡಿದಾಗ ನನ್ನ ಹೃದಯದಲ್ಲಿ ವಿಶೇಷವಾಗಿ ಆನಂದ ಉಂಟಾಯಿತು ಅಂತಂದ್ಬಿಟ್ಟು ಶಿವ ಪಾರ್ವತಿಗೆ ಹೇಳೋದನ್ನ ತುಳಸಿದಾಸರು ಹೇಳ್ತಾ ಇದ್ದಾರೆ. ಮುಂದುವರೆದು ಶಿವ ಹೇಳ್ತಾನೆ, ಆಗ ನಾನು ಕೂಡ ಹಂಸದ ಒಂದು ಶರೀರವನ್ನ ತಾಳಿ, ಯಾಕಂದ್ರೆ ಈಗ ಶಿವನ ರೂಪದಲ್ಲಿ ಅಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರನೇ ಹಂಸದ ಒಂದು ಶರೀರವನ್ನ ತಗೊಂಡು ಅಲ್ಲಿ ಕೆಲವೊಂದು ಕಾಲ ನಾನು ಅಲ್ಲಿ ವಾಸ ಮಾಡಿದೆ. ಶ್ರೀ ರಘುನಾಥನ ಕಥೆಯನ್ನ ಶ್ರದ್ಧೆಯಿಂದ ಕೇಳಿ ಮತ್ತೆ ನಾನು ಕೈಲಾಸಕ್ಕೆ ವಾಪಸ್ ಹೋದೆ. ಇಲ್ಲಿ ನೀವು ಹೇಗೆ ಕೇಳಿದ್ರಿ, ಮತ್ತಲ್ಲಿ ಯಾರು ಹೇಳಿದ್ರು, ಯಾಕೆ ಹೇಳಿದ್ರು, ನೀವು ಅಲ್ಲಿಗೆ ಹೋಗಿ ಹೆಂಗೆ ಕೇಳಿದ್ರಿ, ಎಲ್ಲಿ ಕೇಳಿದ್ರಿ ಅಂತೆಲ್ಲ ಪ್ರಶ್ನೆ ಕೇಳ್ತಾಳಲ್ಲ. ಸೊ ಈಗ ಗೊತ್ತಾಯ್ತಾ, ಕಾಕಭೂಷುಂಡಿ ಅವರು ಹೇಳ್ತಾ ಇದ್ದಂಥ ಹರಿಕಥೆಯನ್ನ ಶಿವ ಹಂಸದ ರೂಪವನ್ನ ತಗೊಂಡು ಅಲ್ಲಿ ಹಂಸವಾಗಿ ಆ ಕಥೆಯನ್ನ ಕೇಳ್ತಾನೆ ಮತ್ತು ವಾಪಸ್ ಕೈಲಾಸಕ್ಕೆ ವಾಪಸ್ ಬರ್ತಾನೆ. ಮುಂದುವರೆದು ಹೇಳ್ತಾನೆ, ಎಲೆ ಗಿರಿಜೆ, ಇದುವರೆಗೂ ಕೂಡ ನಾನು ಕಾಕಭೂಷುಂಡಿ ಅವರ ಹತ್ರ ಹೋದಂಥ ವೃತ್ತಾಂತವನ್ನ ನಿನಗೆ ಹೇಳಿದ್ದೀನಿ. ಇನ್ನ ಖಗಕುಲಕೇತು ಗರುತ್ಮಂತ ಅಂತಂದ್ರೆ ಗರುಡ ಭೂಷುಂಡಿ ಅವರ ಹತ್ರ ಹೋದ ಕಾರಣ ಏನು ಅನ್ನೋದನ್ನು ಕೂಡ ನಾನು ಈಗ ವಿವರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ರಘುನಾಥ ತುಂಬ ಅದ್ಭುತವಾದಂತಹ ರಣಲೀಲೆಯನ್ನ ತೋರಿಸ್ತಾನೆ. ಅಂದ್ರೆ ಅವನು ಯುದ್ಧ ಭೂಮಿಯಲ್ಲಿ ಹೋರಾಡ್ತಾನಲ್ಲ, ಆ ಲೀಲೆಯನ್ನ ತೋರಿಸ್ತಾನೆ. ಅದನ್ನ ನೆನೆಸ್ಕೊಂಡ್ರೆ ಸಾಕು, ನಾನು ನಾಚಿಕೆಯಿಂದ ತಲೆ ತಗ್ಗಿಸ್ತೀನಿ. ಶ್ರೀರಾಮ ಮೇಘನಾಥನ ನಾಗಪಾಶಕ್ಕೆ ಬಂಧಿತನಾಗ್ಬಿಡ್ತಾನೆ. ಅಂದ್ರೆ ಈಗ ಯುದ್ಧ ನಡೆಯೋ ಟೈಮಲ್ಲಿ ಮೇಘನಾಥ ನಾಗಪಾಶವನ್ನ ಬಿಟ್ಟಾಗ ರಾಮ ಕೂಡ ಬಂಧಿತನಾಗ್ತಾನೆ. ಆಗ ನಾರದರು ಗರುಡನನ್ನ ಕಳಿಸ್ತಾರೆ. ಸರ್ಪಭಕ್ಷಕ ಗರುಡ ರಾಮನ ಬಂಧನವನ್ನ ಕತ್ತರಿಸ್ತಾನೆ. ಅಂದ್ರೆ ನಾಗಪಾಶಕ್ಕೆ ಮೋಕ್ಷ ಯಾವುದು ಅಂತಂದ್ರೆ ಗರುಡ ಅಲ್ವಾ. ಸೊ ಅದಕ್ಕೋಸ್ಕರನೇ ನಾರದ ರಾಮ ಈಗ ಪಾಶಕ್ಕೆ ಒಳಗಾಗಿದ್ದಾನೆ, ನೀನು ಹೋಗು ಅಂತ ಕಳಿಸ್ತಾನೆ. ಆಗ ನಾನು ಅಲ್ಲಿಗೆ ಬಂದು ಆ ನಾಗಪಾಶವನ್ನ ಭೇದಿಸಿದ್ದೆ. ಆಗ ಅವನ ಹೃದಯದಲ್ಲಿ ತುಂಬಾನೇ ವಿಷಾದ ಉಂಟಾಗುತ್ತೆ. ಪ್ರಭುವಿನ ಬಂಧನವನ್ನ ನೆನೆದು ಊರಗಾರಿ ಅಂದ್ರೆ ಗರುಡ ಅನೇಕ ರೀತಿ ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತಂದ್ರೆ ಎಲ್ಲವನ್ನ ಸೃಷ್ಟಿ ಮಾಡುವಂತ ಭಗವಂತ, ಎಲ್ಲರನ್ನ ಪಾಲನೆ ಪೋಷಣೆ ಎಲ್ಲ ಮಾಡಿ ನೋಡ್ಕೊಳ್ಳುವಂತ ಭಗವಂತ ಅಲ್ವಾ. ಅವನು ನಾಗಪಾಶಕ್ಕೆ ಒಳಗಾದ್ನಲ್ಲ ಅಂತಂದ್ಬಿಟ್ಟು ಅವನಿಗೆ ಬೇಜಾರಾಗುತ್ತೆ. ಪ್ರಭುವಿನ ಬಂಧನವನ್ನ ನೆನೆಸ್ಕೊಂಡು ಬೇಕಾದಷ್ಟು ರೀತಿಯಲ್ಲಿ ಅವನು ಆಲೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಏನಂತ ಆಲೋಚನೆ ಮಾಡ್ತಾನೆ? ಸರ್ವವ್ಯಾಪಕನು, ನಿರ್ವಿಕಾರನು, ವಾಗೀಶನು, ಮಾಯಾ ಮೋಹಗಳಿಂದ ಅತೀತನೂ ಆದಂತಹ
ಪರಮೇಶ್ವರನೇ ಈ ಜಗತ್ತಿನಲ್ಲಿ ಅವತಾರ ತಗೊಂಡಿದ್ದಾನೆ. ಆದರೆ ಆ ಅವತಾರದ ಮಹಿಮೆಯನ್ನು ನಾನು ಮಾತ್ರ ಏನು ನೋಡಲೇ ಇಲ್ವಲ್ಲ ಅಂತಂದ್ಬಿಟ್ಟು, ಅಂದರೆ ಗರುಡನಿಗೆ ಗೊತ್ತಿಲ್ಲ ಇಲ್ಲಿ ಮನುಷ್ಯನಾಗಿ ಅವತಾರ ತಗೊಂಡು ಈ ರೀತಿಯೆಲ್ಲ ಲೀಲೆ ಮಾಡ್ತಿದ್ದಾನೆ ಅಂತಂದ್ಬಿಟ್ಟು. ಯಾವಾಗ ನಾರದರು ಹೇಳ್ತಾರೋ ನೀನು ಹೋಗಿ ಬಂಧನವನ್ನು ಬಿಡಿಸು ಅಂತ, ಆಗ ಬರ್ತಾನೆ. ಬಂದು ಬಿಡಿಸಿದ ಮೇಲೆ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಈ ರೀತಿ ಭಗವಂತ ಬಂದಿಲ್ಲ ಅವತಾರ ತಗೊಂಡಿದ್ದಾನೆ, ಅವನ ಅವತಾರದ ಮಹಿಮೆಯನ್ನು ನಾನು ತಿಳ್ಕೊಂಡಿಲ್ವಲ್ಲ, ನೋಡಲಿಲ್ವಲ್ಲ ನಾನು ಅಂತಂದ್ಬಿಟ್ಟು ಅವನಿಗೆ ಯೋಚನೆ ಆಗುತ್ತೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.